ಎಲ್ಲರಿಗೂ ನಮಸ್ಕಾರ. ಪೂಜಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಯಾವ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಅಂದರೆ ನುಗ್ಗಿನ ಸೊಪ್ಪಿನ ಅಥವಾ ಬಸ್ಸಾರು. ನುಗ್ಗೆ ಸೊಪ್ಪಿನಲ್ಲಿ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಪೋಷಕಾಂಶ, ಕೊಲೆಸ್ಟ್ರಾಲ್, ಮಧುಮೇಹವನ್ನು ನಿಯಂತ್ರಣ ಮಾಡುತ್ತೆ, ಚರ್ಮ ಮತ್ತು ಕೂದಲಿಗೆ ಪ್ರಯೋಜನಕಾರಿ, ಜೀರ್ಣಕ್ರಿಯೆಗೂ ಸಹ ಸಹಾಯ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಣ್ಣಿಗೆ ಮತ್ತು ಮೂಳೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪನ್ನು ವಾರಕ್ಕೆ 1 ಸಲನಾದರೂ ತಿನ್ನೋಕೆ ಟ್ರೈ ಮಾಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ತೊಗರಿಬೇಳೆ, ಹೆಸರುಕಾಳು, ಅಲಸಂದೆ ಬೇಳೆನ ನಾನು ತೊಗೊತಿದ್ದೀನಿ. ನಿಮಗೆ ಬೇಕಾದರೆ 2 ಬೇಳೆಲ್ಲಾದರೂ ನೀವು ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ 2ರಿಂದ 3 ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. 2 ಸತಿ ವಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರು, ಉಪ್ಪನ್ನು ಹಾಕಿ ಗ್ಯಾಸಿನ ಮೇಲೆ 2 ವಿಸಲ್ ತಗೊಳಕ್ಕೆ ಬಿಡ್ತಿದ್ದೀನಿ. ಇಲ್ಲೊಂದು ವಿಸಲ್ ಆಯಿತು. ಇವಾಗಿದೆ 2 ವಿಸಲ್ ತೊಗೊಳ್ಳಿ ಸಾಕು. ಈಗ ಈ ಬೇಳೆ ಈ ಥರ ಬೆಂದಿದೆ. ಇವಾಗ ನುಗ್ಗೆ ಸೊಪ್ಪು ತೊಗೊಂಡಿರ್ತೀವಲ್ಲ, ಆ ನುಗ್ಗೆ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕಿ ಎಲ್ಲ ಸೊಪ್ಪನ್ನು ಇದಕ್ಕೆ ಹಾಕಿ ಬೇಕಾದರೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಸೊಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಬೇಯೋಕ್ಕೆ ಬಿಡ್ತಿದ್ದೀನಿ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು ಅನಿಸುತ್ತೆ. ಎಳೆ ಸೊಪ್ಪಲ್ವಾ, ಸಾಕು ಒಂದು 10 ನಿಮಿಷ. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಆ ಥರ ಬೇಯಿಸ್ಕೊಬೇಕು. ಇವಾಗ ಕುದೀತಾ ಇದೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಸೊಪ್ಪೆಲ್ಲ ಕೆಳಗೆ ಹೋಗಿ ನೀರು ಮೇಲೆ ಬಂದಿರುತ್ತಲ್ಲ, ಆವಾಗ ಗೊತ್ತಾಗ್ಬಿಡುತ್ತೆ ಸೊಪ್ಪು ಬೆಂದಿದೆ ಅಂತ. ಎಳೆ ಸೊಪ್ಪಾಗಿರೋದ್ರಿಂದ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ಆಮೇಲೆ ತೀರಾ ಬೇಯಿಸ್ಕೊಂಡ್ಬಿಟ್ರೆ ಮುದ್ದೆ ಥರ ಆಗುತ್ತೆ, ಆವಾಗ ರುಚಿ ಬರಲ್ಲ. ನೋಡ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ಬೆಂದಿದೆ, ಸಾಕು ಇಷ್ಟಕ್ಕೆ. ಇವಾಗ ಒಂದು ಪಾತ್ರೆ ತೊಗೊಂಡು ಅದನ್ನು ಸೋಸ್ಕೊತಾ ಇದ್ದೀವಿ. ಇದನ್ನು ಇದೇ ಪಾತ್ರೆ ಮೇಲೆ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಳಗೆ ಹಬೆ ಇರುತ್ತಲ್ಲ, ಅದು ಫುಲ್ ಬೆಂದ್ಕೊಂಡು ಮುದ್ದೆ ಥರ ಆಗುತ್ತೆ, ಆವಾಗ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ತಣ್ಣನ ಪಾತ್ರೆಯಲ್ಲಿ ಇಡ್ತಿದ್ದೀನಿ. ಇವಾಗ ನಾನು ತೋರಿಸ್ತಿದ್ದೀನಲ್ಲ ಹಾಗೆ. ಇವಾಗ ಸಾಂಬಾರಿಗೆ ನೀರು ಆಗಿದೆ. ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಹುರ್ಕೊಬೇಕು. ನಾನು ತೋರಿಸ್ತಿದ್ದೀನಲ್ಲ, ಆ ಥರ ಹುರ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ಹುಣಸೆಹಣ್ಣು ನೆನೆಯಕ್ಕೆ ಇಟ್ಟಿದ್ದೆ, ಒಂದು ಇಡೀ ಆಗೋವಷ್ಟು. ಇವಾಗ ಜಾರಿಗೆ ಖಾರಕ್ಕೆ ಹುಣಸೆಹಣ್ಣು ತೊಗೊಂಡು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೀನಿ. ಆಮೇಲೆ ಸೊಪ್ಪನ್ನ ಬೇಯಿಸಿರ್ತೀವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಬೇಕು. ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಮಿಕ್ಸಿ ಆಗಿದೆ. ಇದನ್ನು ನಾವು ಸೊಪ್ಪು ಬೇಯಿಸ್ಕೊಂಡಿರೋ ನೀರಿಗೆ ಹಾಕಬೇಕು. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಹಾಗೆ. ನಿಮಗೆ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ತೆಗೆದಿಟ್ಕೊಳ್ಳಿ. ನಾನು ಸ್ವಲ್ಪ ತೆಗೆದಿಟ್ಟೆ ಇಲ್ಲಿ ಮಾಡ್ತಿರೋದು. ಇವಾಗ ನಾನು ಇದಷ್ಟು ಖಾರ ಹಾಕಿ ಸಾಂಬಾರು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಇಲ್ಲಿಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸಾಂಬಾರಿಗೆ ಒಗ್ಗರಣೆ ಕೊಡೋಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ,
ನೀವು ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಇದು ಸೊಪ್ಪು ಸಪ್ಪೆ ಅಂತ ಅನಿಸುತ್ತೆ ಅಂತ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಬೇಕಾದರೆ ನೀವು ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದು ಕಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನೇ ತಗೊಂಡು ಸ್ವಲ್ಪ ನಾವು ಸಾಂಬಾರು ಮಾಡಿ ಇಡ್ತೀವಲ್ಲ ಅದಕ್ಕೆ ಹಾಕಿದರೆ ನಡೆಯುತ್ತೆ. ನಾನು ಹಾಕಿದ್ದೀನಿ ಇಲ್ಲಿ. ಆಮೇಲೆ ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳನ್ನ ಹಾಕ್ತಿದ್ದೀನಿ. ನೀವು ಬೇಕಾದರೆ ಸಾಂಬಾರಿಗೂ ಕೂಡ ಕೊಬ್ಬರಿ ಹಾಕ್ಬೋದು. ನಾನು ಯಾವಾಗೂ ಕೊಬ್ಬರಿ ಹಾಕಿ ಮಾಡೋದು. ಯಾವಾಗೂ ಹಾಗೆ ಮಾಡಿ ಮಾಡಿ ಬೇಜಾರಾಗಿದೆ ಅಂತ ಈ ಥರ ಟ್ರೈ ಮಾಡ್ತಿದ್ದೀನಿ. ನಿಮಗೂ ಆ ಥರ ಏನಾದ್ರು ಬೇಜಾರಾಗಿದ್ದರೆ ಕಾಯಿ ಹಾಕ್ತೇನೆ ಟ್ರೈ ಮಾಡಿ. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಸೊಪ್ಪಿಗೂ ಬೇಕಾದರೂ ನೀವು ಕಾಯಿ ಹಾಕ್ಕೊಬೋದು. ನಾವು ಕಾಯಿ ಹಾಕಿ ಹಾಕಿ ತಿಂದು ಬೇಜಾರಾಗಿದೆ ಅಂತ ಈ ಸಲ ಈ ಥರ ಟ್ರೈ ಮಾಡ್ತಿದ್ದೀನಿ. ಇದು ತುಂಬ ರುಚಿಯಾಗಿ ಬಂದಿತ್ತು. ಇದನ್ನು ಒಂದು 2ರಿಂದ 3 ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ. ಇವಾಗ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ನೀವು ಕೊಬ್ಬರಿ ಹಾಕಿದರೆ, ಕೊಬ್ಬರಿ ತುರಿ ಹಾಕಿದರೆ ಫ್ಲೇವರ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಈ ಥರನೂ ಟ್ರೈ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.